ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಒಂದು ಬಡ ಕುಟುಂಬ ಆಗಿರ್ಬೋದು ಅಥವಾ ಮಧ್ಯವರ್ತಿ ಕುಟುಂಬ ಆಗಿರ್ಬೋದು, ಈ ಒಂದು ಅಂದ್ರೆ ಈ ಒಂದು ಚಿಕಿತ್ಸೆಗೆ ಅಂದ್ರೆ ಈ ಒಂದು ಆಸ್ಪತ್ರೆಯ ಒಂದು ಚಿಕಿತ್ಸೆಗೆ ಹಣಕಾಸಿನ ತೊಂದರೆ ತುಂಬಾನೇ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಏನೋ ಕಷ್ಟಪಟ್ಟು ಕೂಲಿ ಗೀಲಿ ಕೆಲಸ ಮಾಡಿ ಅಥವಾ ಯಾವ್ದೋ ಒಂದು ಕೆಲಸಗಳನ್ನ ಮಾಡಿ ಕೂಡಿಟ್ಟಿದ್ದ ಹಣ ಎಲ್ಲಾನು ಕೂಡ ಕೆಲವೊಂದ್ಸಲ ಆಸ್ಪತ್ರೆಗೆ ಖರ್ಚಾಗಿ ಹೋಗ್ಬಿಡುತ್ತೆ. ನಾವೇನೋ ಒಂದ್ ಸ್ವಲ್ಪ ಹಣನ ಕೂಡಿಟ್ಕೊಂಡಿರ್ತೀವಿ, ಅದಾದ ನಂತರದಲ್ಲಿ ಈ ಒಂದು ಆಸ್ಪತ್ರೆ ಯಾವ್ದಾದ್ರು ಒಂದು ಕಾಯಿಲೆ ಬಂತು ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತು, ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಯಾವ್ದೋ ಒಂದು ಆಪರೇಷನ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಆ ಒಂದು ಕೂಡಿಟ್ಟಿದಂತ ಹಣ ಕಂಪ್ಲೀಟ್ ಆಗಿ ಝೀರೋ ಆಗ್ಬಿಡುತ್ತೆ. ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಹಾಗಾಗಿ ಸ್ನೇಹಿತರೆ, ಇವಾಗ ಈ ಒಂದು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಎರಡೂ ಸೇರಿ ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಯೋಜನೆಯನ್ನ ತಗೊಬಂದಿದ್ದಾರೆ. ಅದ್ ನಿಮ್ಗೂ ಕೂಡ ಗೊತ್ತಿರ್ಬೋದು. ಈ ಒಂದು ಆಯುಷ್ಮಾನ್ ಭಾರತ್ ಆ ಒಂದು ಕಾರ್ಡ್ ಏನಿದೆ ಅದನ್ನ ಮಾಡಿದ್ರೆ 5 ಲಕ್ಷದವರೆಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಈ ಒಂದು ಆಸ್ಪತ್ರೆಗಳಲ್ಲಿ ನಿಮ್ಗೆ ಫ್ರೀ ಹೆಲ್ತ್ ಚೆಕಪ್ ಆಗಿರ್ಬೋದು, ಹೆಲ್ತ್ ಟ್ರೀಟ್ಮೆಂಟ್ ಆಗಿರ್ಬೋದು, ಇದೆಲ್ಲದೂ ಕೂಡ ಮಾಡಿಸ್ಬೋದು. ಅದಕ್ಕೆ ಇರುವಂತ ಲಿಂಕ್ ಆಗಿರುವಂತ ಆಸ್ಪತ್ರೆಗಳೆಲ್ಲ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅದೇ ರೀತಿಯಾಗಿ ಈ ಒಂದು ಆಯುಷ್ಮಾನ್ ಕಾರ್ಡ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬಟ್ ಆದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇರೋದ್ರಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆನಿಫಿಟ್ಸ್ ಗಳು ತಗೊಳ್ಳೋದಿಕ್ಕೆ ಆಗ್ತಾ ಇರ್ಲಿಲ್ಲ ಕೆಲವರಿಗೆ. ಅದೇ ರೀತಿಯಾಗಿ ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂದ್ರೆ ಇವಾಗ ಹೊಸದಾಗಿ ಏನ್ ಮಾಡಿದ್ದಾರೆ ಅಂದ್ರೆ 2018ರಲ್ಲಿ ಸೊ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಮತ್ತೆ ಆರೋಗ್ಯ ಕರ್ನಾಟಕ ಯೋಜನೆ, ಅಂದ್ರೆ ಆರೋಗ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದಂತ ಯೋಜನೆ ಅದು ಆರೋಗ್ಯ ಕರ್ನಾಟಕ ಅಂತ. ಈ ಒಂದು ಆಯುಷ್ಮಾನ್ ಭಾರತ್ ಅನ್ನೋದು ಕೇಂದ್ರ ಸರ್ಕಾರದಿಂದ ಸ್ಟಾರ್ಟ್ ಮಾಡಿದಂತ ಅದೊಂದು ಯೋಜನೆ. ಅದೇ ರೀತಿಯಾಗಿ ಇವೆರಡೂ ಕೂಡ ಸೇಮ್ ಇರೋದ್ರಿಂದ, ಸೇಮ್ ಯೋಜನೆ ಆಗಿರೋದ್ರಿಂದ ಎರಡನ್ನು ಕೂಡ ಮರ್ಜ್ ಮಾಡಿದ್ರು. ಅಂದ್ರೆ ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಯೋಜನೆನ ಎರಡು ಸೇರಿ ಮಾಡಿದ್ರು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ 5 ಲಕ್ಷದವರೆಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಸೊ ಹೆಲ್ತ್ ಇನ್ಸೂರೆನ್ಸ್ ರೀತಿಯಲ್ಲಿ ಅಂದ್ರೆ ಈ ಒಂದು ಸರ್ಕಾರದಿಂದ ಕೊಡ್ತಿರುವಂತದ್ದು. ಅಂದ್ರೆ ಈ ಒಂದು BPL ಕಾರ್ಡ್ ಇರುವಂತವ್ರಿಗೆ, BPL ಕಾರ್ಡ್ ಇರುವಂತವರಿಗೆ ಮತ್ತೆ ಬಡತನಕ್ಕಿಂತ ಕೆಳಗಡೆ ಇರುವಂತ ಕುಟುಂಬಗಳಿಗೆ ಈ ಒಂದು 5 ಲಕ್ಷದವರೆಗೂ ಕೂಡ ಬೆನಿಫಿಟ್ ನ ಕೊಡ್ತಾರೆ. ಇದರಿಂದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆಗಳು ಯಾವ್ದಾದಂತ ಅಲ್ಲಿ ಹಾಕಿರ್ತಾರೆ. ನಿಮ್ಗೆ ಅದೇ ಒಂದು ಆಸ್ಪತ್ರೆಗೆ ಹೋದ್ರೆ ಸಪೋಸ್ ನಿಮ್ಗೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ 5 ಲಕ್ಷದವರೆಗೆ. ಒಂದು ವರ್ಷಕ್ಕೆ 5 ಲಕ್ಷದವರೆಗೆ ನೀವು ನಿಮ್ಮ ಒಂದು ಕುಟುಂಬ ಅದೆಷ್ಟೇ ದೊಡ್ಡ ಕುಟುಂಬ ಆಗಿದ್ರು ಕೂಡ ಅವರಿಗೆ ಸಿಗುತ್ತೆ. 5 ಲಕ್ಷದವರೆಗೂ ಕೂಡ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಅದು ಯಾವುದೇ ಚಿಕಿತ್ಸೆ ಆಗಿರ್ಬೋದು. ಅದರಲ್ಲಿ ಆಲ್ಮೋಸ್ಟ್ ನಿಮ್ಗೆ 169 ತುರ್ತು ಚಿಕಿತ್ಸೆಗಳಿದಾವೆ. ಅದು ಎಲ್ಲದಕ್ಕೂ ಕೂಡ ಅಂದ್ರೆ ಆಕ್ಸಿಡೆಂಟ್ ಸೇರಿ 169 ಚಿಕಿತ್ಸೆಗಳನ್ನ ನೀವು ಮಾಡ್ಕೋಬಹುದು. ಅದೊಂದು ಬೆನಿಫಿಟ್ ಇದೆ. ಅಂದ್ರೆ 5 ಲಕ್ಷದವರೆಗೆ BPL ಕಾರ್ಡ್ ಇರುವಂತವ್ರಿಗೆ. BPL ಕಾರ್ಡ್ ಇಲ್ಲದೆ ಏನಾದ್ರು APL ಕಾರ್ಡ್ ಇರುವಂತವ್ರಿಗೆ ಅಥವಾ BPL ರೇಷನ್ ಕಾರ್ಡ್ ಇಲ್ದಿರುವಂತವ್ರು ಕೂಡ ಮಾಡಿಸ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಸ್ ನ ಮೇಲೆ. ಅಂತವ್ರಿಗೆ ನಿಮ್ಗೆ 1.5 ಲಕ್ಷದ ತನಕನೂ ಕೂಡ ಈ ಒಂದು ವರ್ಷಕ್ಕೆ ಬೆನಿಫಿಟ್ ನ ತಗೋಬಹುದು ನೀವು. ಆ ಒಂದು ಏನು ಚಿಕಿತ್ಸೆ ವೆಚ್ಚನ ಸರ್ಕಾರದಿಂದಾನೇ ಭರಿಸ್ತಾರೆ. ಅಂದ್ರೆ 1.5 ಲಕ್ಷದ ತನಕ ಈ ಒಂದು ಬಡತನದ ಕುಟುಂಬಗಳ ಇರೋದು ಅವ್ರಿಗೆ ಯಾರಿಗೆ ಎಲ್ಲ ಇದೆ. ಸೊ ಅಂತವ್ರಿಗೆ ಅಂದ್ರೆ ಈ ಒಂದು ಪಡಿತರ ಚೀಟಿ ಇರುವಂತವ್ರಿಗೆ 5 ಲಕ್ಷದವರೆಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ನ ತಗೋಬಹುದು. ಅದೇ ರೀತಿಯಾಗಿ ನಿಮ್ಗೆ ಇನ್ನೊಂದು ವಿಚಾರನ ಹೇಳ್ಬೇಕು ಸ್ನೇಹಿತರೆ. ಸೊ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಗೆ ತುಂಬಾ ಜನರು ಅನ್ಕೊಂಡಿರೋದು ಏನಂತಂದ್ರೆ, ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಮೋದಿ ಅವ್ರ ಕಡೆಯಿಂದ ಈ ಒಂದು ಯೋಜನೆ ತಂದಿರುವಂತದ್ದು 5 ಲಕ್ಷದವರೆಗೆ ಏನ್ ಬೆನಿಫಿಟ್ ಸಿಗುತ್ತೆ ಇದನ್ನು ಮೋದಿ ಸರ್ಕಾರದಿಂದ ಅಂದ್ರೆ ಮೋದಿಜಿ ಅವರು ಈ ಒಂದು ಯೋಜನೆನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ. ಈ ಒಂದು ಯೋಜನೆ ಏನಿದೆ ಇದಕ್ಕೆ ಈ ಒಂದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು 40% ಅಷ್ಟೇನೆ ಹಣನ, 40% ಹಣನ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ 60% ನ ಕೊಡ್ತಾ ಇದ್ದಾರೆ. ಅಂದ್ರೆ 5 ಲಕ್ಷ ಅಂತ ಅಂದ್ರೆ ಅದರಲ್ಲಿ ನಿಮ್ಗೆ 60% ಕರ್ನಾಟಕ ಸರ್ಕಾರ ಕೊಡುತ್ತೆ. ಸೊ ಒಂದು 40% ನ ಕೇಂದ್ರ ಸರ್ಕಾರದಿಂದ ಹಾಕ್ತಾರೆ. ಅದೇ ರೀತಿಯಾಗಿ ಈ ಒಂದು ಅಂದ್ರೆ ಪಡಿತರ ಚೀಟಿ ಇರುವ BPL ರೇಷನ್ ಕಾರ್ಡ್ ಇರುವಂತವ್ರಿಗೆ ಮಾತ್ರ. ಸೊ ಅದೇ ರೀತಿಯಾಗಿ ಈ ಒಂದು APL ಕಾರ್ಡ್ ಇರುವಂತವ್ರಿಗೆ, APL ಕಾರ್ಡ್ ಇರುವಂತವ್ರಿಗೆ ಅಥವಾ ಈ ಒಂದು ರೇಷನ್ ಕಾರ್ಡ್ ಇಲ್ದಿರುವಂತವ್ರಿಗೆ 100% ಕೂಡ ಈ ಒಂದು ಕರ್ನಾಟಕ ಸರ್ಕಾರನೇ ಆ ಒಂದು ಹಣನ ಭರಿಸ್ತಿರುವಂತದ್ದು. ಅಂದ್ರೆ ಕರ್ನಾಟಕ ಸರ್ಕಾರನೇ ಆ ಒಂದು 100% ಹಣನೂ ಕೂಡ ಕೊಡ್ತಾ ಇದೆ ಟ್ರೀಟ್ಮೆಂಟ್ಗೆ ಫ್ರೀ ಆಗಿ. 1.5 ಲಕ್ಷ ಅಂತ ಏನ್ ಹೇಳಿದೆ ಅದನ್ನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರ ಹೇಳೋದಾದ್ರೆ, ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಆ ಒಂದು ಕಾರ್ಡ್ನ
ನೀವು ಈ ಒಂದು ಕರ್ನಾಟಕವನ್ನಾಗಿರ್ಬೋದು, ಈ ಒಂದು ಬೆಂಗಳೂರನ್ನಾಗಿರ್ಬೋದು, ಮಂಗಳೂರನ್ನಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಸೇವಾ ಸಿಂಧು ಕೇಂದ್ರಗಳಲ್ಲೂ ಕೂಡ ನೀವು ಅದನ್ನ ಮಾಡಿಸ್ಬೋದು. ಅದನ್ನ ಮಾಡೋದಕ್ಕೆ 35 ರೂಪಾಯಿಗಳನ್ನ ತಗೊಳ್ತಾರೆ ಆ ಒಂದು ಕೇಂದ್ರಗಳಲ್ಲಿ ಮಾಡೋದಾದ್ರೆ. ಸಪೋಸ್ ಏನಾದ್ರೂ ಕೂಡ ನೀವು ಆರೋಗ್ಯ ಈ ಒಂದು ಕೇಂದ್ರಗಳೇನಿರ್ತಾವಲ್ವಾ, ಹತ್ತಿರದ ಒಂದು ಆಸ್ಪತ್ರೆಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳೆಲ್ಲ ಎಲ್ಲೆಲ್ಲಿ ಇರ್ತವೆ, ಈ ಒಂದು ಸಿಟಿಗಳಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು, ಅಲ್ಲೆಲ್ಲ ನಿಮ್ಗೆ 10 ರೂಪಾಯಿನ ಚಾರ್ಜಸ್ ನ ಮಾಡ್ತಾರೆ ಅದನ್ನ ಮಾಡೋದಕ್ಕೆ. ಬಟ್ ನಿಮ್ಮ ಹತ್ರ BPL ಕಾರ್ಡ್ ಇರ್ಬೇಕಾಗುತ್ತೆ, ಮತ್ತೆ ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ಈ ಒಂದು 5 ಲಕ್ಷದವರೆಗೂ ಕೂಡ ನೀವೇನಾದ್ರೂ ಕೂಡ ಇನ್ಸೂರೆನ್ಸ್ ನ ತಗೊಳ್ತೀನಿ ಅನ್ನೋದಾದ್ರೆ. ಅದೇ ರೀತಿಯಾಗಿ ಒಂದು BPL ಕಾರ್ಡ್ ಇಲ್ಲ, ಈ ಒಂದು APL ಕಾರ್ಡ್ ಇರುವಂತವ್ರಿಗೆ, ಸೊ APL ಕಾರ್ಡ್ ಇರ್ಬೇಕಾಗುತ್ತೆ. ಜೊತೆಗೆ ಅವರು ಕೇಳುವಂತ ದಾಖಲಾತಿಗಳು ಸಂಪೂರ್ಣವಾಗಿ ನೀವು ಕೊಡ್ಬೇಕಾಗುತ್ತೆ. ಅಲ್ಲಿ ನಿಮ್ಗೆ 10 ರೂಪಾಯಿನ ಚಾರ್ಜಸ್ ನ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ರು ಕೂಡ ಈ ಒಂದು ಮೊಬೈಲ್ ಅಲ್ಲಿ ಆಗಿರ್ಬೋದು, ಅವರವರೇ ಮೊಬೈಲ್ ಅಲ್ಲಿ ಮಾಡೋದಿಕ್ ಹೋಗ್ತಾ ಇದ್ದಾರೆ. ಅದು ತುಂಬಾನೇ ಪ್ರೊಸೀಜರ್ ಗಳಿರುತ್ತೆ, ಅದನ್ನ ಮಾಡೋದಿಕ್ ಆಗೋದಿಲ್ಲ. ಸೊ ನೀವೇನ್ ಅನ್ಕೊಂಡಿರ್ತೀರಾ ಅಂದ್ರೆ, ಈ ಒಂದು ಅಬ್ಬಾ ಕಾರ್ಡ್ ಅಂತ ಒಂದಿದೆ. ಸೊ ಅಬ್ಬಾ ಕಾರ್ಡ್ ಮತ್ತೆ ಆಯುಷ್ಮಾನ್ ಕಾರ್ಡ್ ಏನಿದೆ ಅಲ್ವಾ, ಇದೆರಡು ಕೂಡ ಸಪರೇಟ್. ಅಂದ್ರೆ ಈ ಒಂದು ಅಬ್ಬಾ ಕಾರ್ಡ್ ನ ಏನಕ್ಕೆ ಮಾಡ್ತಾರಂದ್ರೆ, ಆ ಒಂದು ಅಬ್ಬಾ ಕಾರ್ಡ್ ಅಲ್ಲಿ ರಿಜಿಸ್ಟರ್ ಮಾಡ್ತಿರಲ್ವಾ ನೀವು, ಆ ಒಂದು ಫೋನ್ ನಂಬರ್ ಕೊಟ್ಟಿ ಮತ್ತೆ ಆಧಾರ್ ನಂಬರ್ ನ ಹಾಕಿ ನೀವು ರಿಜಿಸ್ಟರ್ ಮಾಡ್ತೀರಾ ಅಷ್ಟೇನೆ. ಅದು ಏನಕ್ಕೆ ಅಂತಂದ್ರೆ, ಈ ಒಂದು ಡಿಜಿಟಲ್ ಆಗಿ ನಿಮ್ಮ ಒಂದು ದಾಖಲಾತಿಗಳು ಏನೇನೆಲ್ಲ ಇದೆ ಅದೆಲ್ಲದೂ ಕೂಡ ಈ ಒಂದು ಆರೋಗ್ಯ ಕೇಂದ್ರಗಳಿಗೆ ನೀವು ಹೋದಂತ ಸಂದರ್ಭದಲ್ಲಿ ಸಹಾಯ ಆಗ್ಲಿ ಅನ್ನೋ ಒಂದು ಕಾರಣದಿಂದಾಗಿ ಆ ಒಂದು ಅಬ್ಬಾ ಕಾರ್ಡಿಗೆ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ರೆ ನಿಮ್ಗೆ ಆಯುಷ್ಮಾನ್ ಕಾರ್ಡಿಗೂ ಅದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಅದರಲ್ಲಿ ನಿಮ್ಮ ಒಂದು ಅಬ್ಬಾ ಕಾರ್ಡ್ ಅಲ್ಲಿ ನೀವೇನೋ ರಿಜಿಸ್ಟರ್ ಮಾಡಿದ್ರೆ, ಸಪೋಸ್ ನೀವು ಯಾವ್ದಾದ್ರು ಒಂದು ಈ ಒಂದು ಬೇರೆ ಒಂದು ರಾಜ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಬೇರೆ ಒಂದು ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ, ಅಲ್ಲಿ ನೀವೇನಾದ್ರೂ ಕೂಡ ಒಂದು ಅಬ್ಬಾ ಒಂದು ID ಏನಿರುತ್ತಲ್ವಾ, ಆ ಒಂದು ID ನಂಬರ್ನ ಕೊಟ್ರೆ ಆಸ್ಪತ್ರೆಗಳಲ್ಲಿ ಅದು ಡಿಜಿಟಲ್ ಆಗಿ ನಿಮ್ಮ ಒಂದು ಏನೇನೆಲ್ಲ ದಾಖಲಾತಿಗಳು ಇದೆ, ನಿಮ್ಮ ಒಂದು ಹೆಲ್ತ್ ಏನೇನೆಲ್ಲ ದಾಖಲಾತಿಗಳು ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಲ್ಲೇ ಕೂಡ ನೋಡ್ಬೋದು. ಹಾಗಾಗಿ ಆ ಒಂದು ಅಬ್ಬಾ ಕಾರ್ಡಿಗೆ ರಿಜಿಸ್ಟರ್ ಮಾಡ್ತೀರಾ. ಈ ಒಂದು ಅಬ್ಬಾ ಕಾರ್ಡಿಗೂ ಮತ್ತೆ ಈ ಒಂದು ಆಯುಷ್ಮಾನ್ ಕಾರ್ಡಿಗೂ ಕೂಡ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಈ ಒಂದು ಆಯುಷ್ಮಾನ್ ಕಾರ್ಡ್ ಏನಾದ್ರು ನೀವು ಮಾಡಿದ್ರೆ, ಅದು ಕೂಡ ಈ ಒಂದು ಅಬ್ಬಾ ಕಾರ್ಡ್ ಏನಿದೆ, ಆ ಅಬ್ಬಾ ಕಾರ್ಡ್ ID ಹೊಡೆದಿದ ತಕ್ಷಣನೇ ಆ ಒಂದು ಆಯುಷ್ಮಾನ್ ಕಾರ್ಡ್ ಇರುವಂತದ್ದು ಕೂಡ ತೋರಿಸುತ್ತೆ ಅಷ್ಟೇನೆ. ಅದ್ ಬಿಟ್ರೆ ನಿಮ್ಗೆ ಆಯುಷ್ಮಾನ್ ಕಾರ್ಡ್, ಅಬ್ಬಾ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಅಂತ ಅನ್ಕೊಳ್ಳೋದಿಕ್ ಹೋಗ್ಬೇಡಿ. ಆಯುಷ್ಮಾನ್ ಕಾರ್ಡಿಗೆ ನೀವು ಸಪರೇಟ್ ಆಗಿ ಅಪ್ಲೈ ಮಾಡ್ಬೇಕಾಗುತ್ತೆ ಅಲ್ವಾ. ಅಲ್ಲಿ ಕೆಲವೊಂದು ದಾಖಲಾತಿಗಳನ್ನು ಕೂಡ ಕೇಳ್ತಾರೆ, ಅದನ್ನ ನೀವು ಸಬ್ಮಿಟ್ ಮಾಡಿ ಅದಾದ ನಂತರದಲ್ಲಿ ಈ ಒಂದು ಆಯುಷ್ಮಾನ್ ಕಾರ್ಡ್ ನ ನೀವು ತಗೋಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಆಯುಷ್ಮಾನ್ ಕಾರ್ಡ್ ಮಾಡೋದಿಕ್ಕೆ ಯಾವ್ದೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ. ನಿಮ್ದು ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ರೀತಿಯಾಗಿ ವಾಸಸ್ಥಳ ದೃಢೀಕರಣ ಪತ್ರ ಇದ್ರೆ ವಾಸಸ್ಥಳ ದೃಢೀಕರಣ ಪತ್ರನೂ ಕೂಡ ಬೇಕಾಗುತ್ತೆ. ಮತ್ತೆ ಇದ್ರಲ್ಲಿ ಏನಂತಂದ್ರೆ, ನಿಮ್ಮ ಒಂದು ಕುಟುಂಬ ಎಷ್ಟೇ ದೊಡ್ಡದಾಗಿದ್ರು ಕೂಡ ಆ ಒಂದು ಕುಟುಂಬ ಸದಸ್ಯರಿಗೆ ಯಾರಿಗೆ ತೊಂದರೆ ಆದ್ರೂ ಕೂಡ ಆ ಒಂದು 5 ಲಕ್ಷ ರೂಪಾಯಿನ ನೀವು ಕ್ಲೈಮ್ ಮಾಡ್ಕೋಬಹುದು. ಸಂಬಂಧಪಟ್ಟಂತ ಆಸ್ಪತ್ರೆಗಳಲ್ಲಿ ಆ ಒಂದು ಯಾವ್ದೆಲ್ಲ ಲಿಂಕ್ ಆಗಿರುತ್ತೆ ಆ ಒಂದು ಆಯುಷ್ಮಾನ್ ಕಾರ್ಡಿಗೆ, ಆ ಒಂದು ಆಸ್ಪತ್ರೆಗಳಲ್ಲಿ ನೀವು ಅದನ್ನ ಕ್ಲೈಮ್ ಮಾಡ್ಕೋಬಹುದು. 169 ಚಿಕಿತ್ಸೆಗಳು, ಅಂದ್ರೆ 169 ಚಿಕಿತ್ಸೆಗಳು ಆಕ್ಸಿಡೆಂಟ್ ಸೇರಿ 169 ಚಿಕಿತ್ಸೆಗಳನ್ನ ನೀವು ಮಾಡ್ಕೋಬಹುದು 5 ಲಕ್ಷದವರೆಗೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯಾವ್ದಾದ್ರು ಒಂದು ಕೆಲವೊಂದು ಪಾಯಿಂಟ್ಸ್ ಗಳೇನಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಕೂಡ ಕಮೆಂಟ್ ಮಾಡಿ, ಇಮಿಡಿಯೇಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದಾರೆ, ಆ ಒಂದು ಟೋಲ್ ಫ್ರೀ ನಂಬರ್ ಕೂಡ ನಾನು ಕೊಡ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಅದಾದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆ ಅಥವಾ ಆರೋಗ್ಯ ಮಿತ್ರರ ಮೊಬೈಲ್ ಸಂಖ್ಯೆ ಎಲ್ಲಾನು ಕೂಡ ನೀವು ಪಡ್ಕೋಬಹುದು. ಸೊ ಒಂದು ಟೋಲ್ ಫ್ರೀ ನಂಬರ್ನ ಹೇಳ್ತೀನಿ, 1800-425-8330. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, 1800-425-8330. ಇದನ್ನ ನಿಮ್ಗೆ ಒಂದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ಇದಕ್ಕೆ ಕಾಲ್ ಮಾಡಿ ನಿಮ್ಗೆ ಬೇರೆ ಯಾವ್ದೆಲ್ಲ ಮಾಹಿತಿಗಳು ಬೇಕಾಗುತ್ತೆ ಅದನ್ನ ನೀವು ತಿಳ್ಕೋಬಹುದು. ಮತ್ತೆ ಆಸ್ಪತ್ರೆಗಳು ಯಾವ್ದ್ಯಾವ್ದು ಇದೆ ಅನ್ನೋದನ್ನು ಕೂಡ ನಿಮ್ಗೆ ಅವರು ತಿಳಿಸ್ಕೊಡ್ತಾರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ. ದಯವಿಟ್ಟು ಕೂಡ ಸ್ನೇಹಿತರೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ಆಯುಷ್ಮಾನ್ ಕಾರ್ಡ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಈ ಬಡತನದ ರೇಖೆಗಿಂತ ಕೆಳಗಿರುವಂತ ಒಂದು ಕುಟುಂಬಗಳಿಗೆ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಇವಾಗಿನ ಒಂದು ಸಿಚುವೇಶನ್ ಅಲ್ಲಿ ನಿಮ್ಗೆ ಆಸ್ಪತ್ರೆಗೆ ದುಡ್ಡು ಕೊಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದ ಒಂದು
ಕಾಯಿಲೆಗಳೆಲ್ಲ ಬರ್ತಾ ಇದೆ, ಮತ್ತೆ ಆ ರೀತಿಯಾದ ಒಂದು ಟ್ರೀಟ್ಮೆಂಟ್ಗೂ ಕೂಡ ತುಂಬಾನೇ ಕಾಸ್ಟ್ಲಿ ಇದೆ. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಆಸ್ಪತ್ರೆಗಳಾಗಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳಾಗಿರ್ಬೋದು, ಯಾವುದೋ ಒಂದು ಆಪರೇಷನ್ ಮಾಡ್ತೀನಿ ಅಂದ್ರೂ ಕೂಡ ತುಂಬಾನೇ ಹಣ ಕೇಳ್ತಾರೆ. ಅದೊಂದು ಬಿಸ್ನೆಸ್ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ದಯವಿಟ್ಟು ಕೂಡ ಇದನ್ನ ಮಾಡಿಸ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು. ನಿಮ್ಗೆ ಈ ಒಂದು ನೀವು ದುಡ್ದಿರುವಂತ ಹಣದಲ್ಲಿ ಈ ಒಂದು ಆಸ್ಪತ್ರೆ ಖರ್ಚನ್ನ ನೋಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ದಯವಿಟ್ಟು ಕೂಡ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.